ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೋಡಿ, ನಾನು ವೈಕುಂಠ ಏಕಾದಶಿ ದಿನ ರೆಡಿ ಆಗೋಣ ಅಂತ ಹೋದರೆ ನನ್ನ ಮಗ ಜಾಕು ಬಂದು ನನ್ನ ವೇಲೆಲ್ಲ ಹಿಡಿದು ಎಳೆದಾಡ್ತಾ ಇದ್ದಾನೆ. ತುಂಬ ತುಂಟ ಇವನು. ಅಷ್ಟರಲ್ಲಿ ನನ್ನ ಮಗಳಿಗೆ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ಳೋಕೆ ಹೇಳಿದೆ. ಅವಳು ಬಂದು ಸಿಹಿ ಪ್ರಸಾದ ಮಾಡಿದ್ಲು, ನಾನು ಬಂದು ಖಾರ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾವು ಪ್ರತಿ ವರ್ಷವೂ ನಾವು ವೈಕುಂಠ ಏಕಾದಶಿಗೆ ಪ್ರಸಾದ ಮಾಡ್ತೀವಿ. ಅವಳು ಬಂದು ಸಿಹಿ ಅವಲಕ್ಕಿ ಮಾಡಿದ್ಲು, ನಾನು ಗೊಜ್ಜು ಅವಲಕ್ಕಿ ಮಾಡಿದ್ದೆ. ಅಷ್ಟರಲ್ಲಿ ನನ್ನ ಮಗಳು ಎಲ್ಲ ಜಿನ್ನೆ ಎಲ್ಲ ಒರೆಸ್ಕೊತಾ ಇದ್ಲು ಪ್ರಸಾದ ಕೊಡೋಕ್ಕೆ. ನಾನೆಲ್ಲ ಪ್ಯಾಕಿಂಗ್ ಮಾಡಿ ದೇವ್ರ ಮನೇಲಿ ಇಟ್ಕೊಂಡೆ. ಮತ್ತು ದೇವ್ರ ಸಾಮಾನಿಗೆಲ್ಲ ರೆಡಿ ಮಾಡಿಕೊಂಡು ನಾವು ಹೊರಟ್ವಿ. ನಾವಿಷ್ಟೆಲ್ಲ ರೆಡಿ ಮಾಡ್ಕೊಂಡು ಹೋಗೋಷ್ಟು ಸ್ವಲ್ಪ ಲೇಟೇ ಆಯಿತು, ಆದರೂ ಪರವಾಗಿಲ್ಲ. ಜನ ಇದ್ದರು, ತುಂಬ ಜನ ಇದ್ದರು. ಹೋದ್ವಿ, ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ, ದರ್ಶನ ಚೆನ್ನಾಗಾಯಿತು. ನಾವೆಲ್ಲ ಪ್ರಸಾದ ತೊಗೊಂಡು ಹೋಗಿದ್ದನ್ನು ಅವ್ರ ಪ್ರಸಾದದ ಜೊತೆ ಮಿಕ್ಸ್ ಮಾಡಿಕೊಂಡು ಎಲ್ಲರಿಗೂ ಪ್ರಸಾದ ಕೊಟ್ಟರು. ನಾವು ಪ್ರಸಾದ ತೊಗೊಂಡ್ವಿ. ಹಂಗೆ ನಮ್ಮನೆಯವ್ರು ಕೆಲಸದಿಂದ ಬರ್ತಾ ಅಲ್ಲೇ ದೇವಸ್ಥಾನಕ್ಕೆ ಬಂದರು. ನಾವು ಅಲ್ಲಿಂದ ಬಂದಮೇಲೆ ಬಂದು ಜಾಕಿಗೆ ನಾವು ಫುಡ್ ತಂದಿದ್ವಿ. ಅವ್ನು ಯಾವಾಗಲೂ ತಿನ್ನೋದೇ ಇಲ್ಲ, ನನ್ನ ಕೈಲಿ ಅಂದರೆ ಚೆನ್ನಾಗಿ ತಿಂತಾನೆ. ನಾನು ನೋಡಿ ಎಂಥ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ, ಗೀಟರೇ ಹಾಕಿಲ್ಲ. ನನ್ನ ಮಗಳಿಗೆ ಬೈತಾಯಿದ್ದೀನಿ, ಆನೆ ಆಗ್ತಾಯಿಲ್ಲ ಅಂತ. ಎಷ್ಟು ಫನ್ನಿಯಾಗಿತ್ತು ಅಂದರೆ, ಅದಾದಮೇಲೆ ಜಾಕುಗೆ ಊಟ ಹಾಕಿದ್ಲು. ಮತ್ತು ನನಗೆ ತುಂಬ ಕೆಲಸ ಇತ್ತು, ಮಿಷಿನೆಲ್ಲ ಹಾಕೋದು. ಮತ್ತು ನನ್ನ ಮಗನ ಜೊತೆಲೇ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಆಯಿತು. ನಾನು ಬಂದು ಇವತ್ತು ಮೊಸಪ್ಪು ಮಾಡೋಣ ಅಂತ ಹೇಳೋಗಿ ಆಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ಮತ್ತು ಮೆಂತ್ಯ ಕರಿ ಮಾಡಿದೆ. ನಾನು ಫಸ್ಟ್ ಟೈಮ್ ಮಾಡಿದ್ದಿದ್ದನ್ನು ಮನೇಲಿ ಏನೇನು ಸಾಮಾನಿತ್ತು ಅದನ್ನೆಲ್ಲ ನೋಡಿ ಹಾಕಿ, ಮತ್ತು ತುಂಬ ಚೆನ್ನಾಗಾಯಿತು ಅದು ಟೇಸ್ಟು. ಪಾರ್ಟ್ನ ನಾಳೆ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಬಾಯ್.